ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನ 46 ವರ್ಷದ ಹಿಂದೆ ನಮ್ಮ ರಾಮಚಂದ್ರ ರೆಡ್ಡಿ ಅವರು ಅದಕ್ಕೆ ಮುಂಚಿತವಾಗಿ ನಡೆಸ್ತಾ ಇದ್ರು. ಪ್ರಸನ್ನ ಉದ್ದಣ್ಣಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದು ಪ್ರಸಿದ್ಧವಾದಂಥ ಪುರಾತನವಾದಂಥ ಒಳ್ಳೆ ಹೆಸರು ಪಡೆದಂಥ ದೇವಸ್ಥಾನ. ಚೋಳರಾಜರ ಕಾಲದಲ್ಲಿ ನಿರ್ಮಿತವಾದದ್ದು. 1116ನೇ ಏಡಿನಲ್ಲಿ ಇದನ್ನ ರಾಜರಾಜ ಚೋಳನ ಮಗ ರಾಜೇಂದ್ರ ಚೋಳ ಕಟ್ಟಿಸಿದ್ದು. ಅದಾಗಿನಿಂದ ನಮ್ಮ ಹಿರಿಯರೆಲ್ಲ ಜಾತ್ರೆಯನ್ನ ನಡೆಸ್ಕೊಂಡು ಬರ್ತಾ ಇದ್ರು. ಹಲವಾರು ಗುಂಪುಗಳು ಜಾತ್ರೆಯನ್ನ ನಡೆಸ್ಕೊಂಡು ಬಂದಿದ್ದಾರೆ. 1980ರಲ್ಲಿ ನಮ್ಮ ರಾಮಚಂದ್ರ ರೆಡ್ಡಿ ಅವರು ಇನ್ನ ಹಿರಿಯರು ನಡೆಸ್ಕೊಂಡು ಬರ್ತಾ ಇದ್ರು. ಅದಾದ ನಂತರ ನಾನು ಕೃಷ್ಣಪ್ಪನಾದ ನನಗೆ ವಹಿಸ್ಕೊಟ್ರು. ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಯಶಸ್ವಿಯಾಗಿ. ಈಗ 23ನೇ ವರ್ಷದಲ್ಲಿ ನಮ್ಮೆಲ್ಲ ಭಕ್ತಾದಿಗಳ ಸಹಕಾರದಿಂದ ಈ ದೇವಸ್ಥಾನ ಬಿದ್ದೋಗಿತ್ತು. ಅಂಥದ್ದನ್ನು ನಾವು ಜೀರ್ಣೋದ್ಧಾರ ಮಾಡಿ ಇದನ್ನೆಲ್ಲ ನವೀಕರಣ ಮಾಡಿದ್ವಿ. ಆವಾಗ ಕುಂಭಾಭಿಷೇಕನೂ ಮಾಡಿಬಿಟ್ವಿ. ಕುಂಭಾಭಿಷೇಕ ಮಾಡಿ ಮಂಡಲಾಭಿಷೇಕ ಮಾಡಿ ಜಾತ್ರೆನೂ ಮಾಡಿದ್ವಿ. ಈ ಸಲ 2026ನೇ ವರ್ಷದಲ್ಲಿ ನಡೀತಾ ಇದೆ. ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಯಮ್ಮನ ಪಾವಾಡುಗಳು ಹಲವಾರು ನಮ್ಮ ರಾಮಚಂದ್ರ ರೆಡ್ಡಿ ಅವರು ಹೇಳ್ತಾರೆ, ಸತ್ತೋಗಿರೋರನ್ನ ಬದುಕಿಸಿದ್ದಾರೆ, ಕಲ್ಲು ಕರ್ಪೂರ ಮಾಡಿದೆ. ಸುಮಾರು 300 ಊರುಗಳು ಇದಕ್ಕೆ ಸೇರುತ್ತೆ. ಸರ್ಕಾರದಿಂದ ನಮಗೊಂದೇ ಒಂದು ನಯಾ ಪೈಸೆ ಕೂಡ ಕೊಡೋದಿಲ್ಲ, ಇದುವರೆಗೂ ಕೊಟ್ಟಿಲ್ಲ, ಕೊಡ್ತಾನೂ ಇಲ್ಲ. ಈಗ ನಾವೇ ಭಕ್ತಾದಿಗಳ ಸಹಕಾರದಿಂದ ಈ ದೇವಸ್ಥಾನ ಈ ಸ್ಥಿತಿಗೆ ತಂದಿದ್ದೀವಿ. ಇನ್ನು ಮುಂದೆ ಕೂಡ ನಮ್ಮ ಭಕ್ತಾದಿಗಳು ನಮ್ಗೆ ಸಹಕಾರ ಮಾಡ್ತಾ ಇದ್ದಾರೆ. ನಾವು ಮುಂದೆ ಕೂಡ ಇದನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬರಬೇಕು ಅಂತ ಉದ್ದೇಶ ಮಾಡಿದ್ದೀವಿ. ಇವತ್ತಿನ ಪ್ರೋಗ್ರಾಮ್ ನಿನ್ನೆ ಸ್ಟಾರ್ಟ್ ಆಗಿದೆ. ಏನು ನಮ್ಮ ಜಾತ್ರೆ 26ನೇ ತಾರೀಕು ಅಮ್ಮನವರ ಆಹ್ವಾನೋತ್ಸವ ಆಯಿತು. ಆಮೇಲೆ ಇವತ್ತು ರಥೋತ್ಸವ ಇದೆ. ರಥೋತ್ಸವ ನಡೆಯುತ್ತೆ. ರಾತ್ರಿ ಉತ್ಸವಾದಿಗಳಿದೆ. ನಾಳೆ ಪುಷ್ಪ ಪಲ್ಲಕ್ಕಿ, ಅಗ್ನಿಗುಂಡ ಇತ್ಯಾದಿಗಳು ವಿಜೃಂಭಣೆಯಿಂದ ಸುಮಾರು 300 ಊರುಗಳಿಂದ ಬರ್ತಾರೆ. ಅದು ಹಸಿ ದೀಪಗಳನ್ನು ತರ್ತಾರೆ. ಆದರೆ ಅದು ವಿಶೇಷ. ಹಸಿ ಕರಗ ಇದೆ, ಪುಷ್ಪ ಪಲ್ಲಕ್ಕಿ ಇದೆ. ಎಲ್ಲ ಗ್ರಾಮಗಳವರು ಕೂಡ ಇಲ್ಲಿ ಸೇರ್ತಾರೆ. ಕರಗ ಇದೆ, ಅಗ್ನಿಗುಂಡ ಇದು. ಇನ್ನೊಂದೇನಂತಂದ್ರೆ 4 ಸ್ಟೇಟ್ಗಳಿಂದ ಭಕ್ತಾದಿಗಳು ಬರ್ತಾರೆ. ಬಹಳ ಪ್ರಸಿದ್ಧವಾದಂಥದ್ದು. ಮುಂದೆ ನಮ್ಮ ರಾಮಚಂದ್ರ ರೆಡ್ಡಿ ಅವರು ಅದನ್ನ ಇದ್ರ ಬಗ್ಗೆ ಹೇಳ್ತಾರೆ. ಸ್ವಲ್ಪ ಬಂದು ಎಲ್ಲರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಎಲ್ಲ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶದವರಿಗೆ ಸ್ವಾಗತವನ್ನು ಬಯಸಿದ್ದೀವಿ. ಎಲ್ಲರೂ ಇದನ್ನು ಭಾಗವಹಿಸಿ ನಮಗೆ ಯಶಸ್ವಿ ಮಾಡಬೇಕಂತ ನನ್ನ ಮನವಿ. ಉದ್ದಣ್ಣನ ಕೃಪೆಗೆ ಪಾತ್ರರಾಗಬೇಕು ಎಂದು ನಾನು ಮನವಿ ಮಾಡ್ತೀನಿ. ರಾಮಚಂದ್ರ ರೆಡ್ಡಿ ಅಂತ. ಇದಕ್ಕೆ ಮುಂಚೆ 1949ರಿಂದ ಈ ರಥೋತ್ಸವ ಪ್ರಾರಂಭ ಆಗಿದ್ದು 1949. ಆವಾಗಲಿಂದ ಅನಂತರಾಮ ರೆಡ್ಡಿ, ಅವರಾದ ಮೇಲೆ ಮುನ್ಸ್ವಾಮಿ, ಅವರಾದ ವೆಂಕಟರಾಮಪ್ಪ, ಅವರಾದ್ಮೇಲೆ ಇವರೆಲ್ಲ ಮಾಡ್ಕೊಂಡು ಬಂದರು. ಆಮೇಲೆ ನನಗೆ ವಹಿಸಿದ್ರು. ನಾನಾದ್ಮೇಲೆ ನಾನು ಸುಮಾರು ಒಂದು 10 ವರ್ಷ ಮಾಡಿದೆ. ಆಮೇಲೆ ನನ್ನ ಕೈನಲ್ಲಿ ನಾನು ಡ್ಯೂಟಿಯಲ್ಲಿ ಮಾಡ್ತಾ ಇರುವಾಗ ಎಲ್ಲೆಲ್ಲ ಹೋಯ್ದು. ಆಮೇಲೆ ಕೃಷ್ಣಪ್ಪ ವಹಿಸಿದೆ. ಇಷ್ಟು ದಿವಸ ಮಾಡಿದ್ವಿ, ಆದರೆ ನಾವು ಇಂಪ್ರೂವ್ ಮಾಡೋಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಆಮೇಲೆ ಕೃಷ್ಣಪ್ಪ ಕೈ ಇಟ್ಟ ಮೇಲೆ ಸುಮಾರು ಆಂಧ್ರ, ಕೃಷ್ಣಿಗೆ, ತಮಿಳುನಾಡು, ಕರ್ನಾಟಕ ಎಲ್ಲೆಲ್ಲಿ ಅವರ ದೇವರು ಭಕ್ತಾದಿಗಳಿದ್ದಾರೋ ಅವ್ರನ್ನೆಲ್ಲ ಕರೆಸ್ಕೊಂಡು ಅವ್ರ ಕಡೆಯಿಂದ ಒಂದು ಅನುಗ್ರಹ ತೆಗೆದುಕೊಂಡು ಅವರ ಭಕ್ತಾದಿಗಳಿಂದ ಒಂದು ಇದು ಪಡೆದು ಅವ್ರ ಕಂಪ್ನಿ ದೇವಸ್ಥಾನ ಇವತ್ತು ಕಣ್ಣು ಕಾಣಬೇಕಾದ್ರೆ ಮೇನ್ ಹೇಳ್ಬೇಕಾದ್ರೆ ನಮ್ಮ ಕೃಷ್ಣಪ್ಪನವರು. ಯಾಕಂದ್ರೆ ಈ ಪರಿಸ್ಥಿತಿಗೆ ಬಂದೆ. ಮೊದಲು ಹಳೆಯ ದೇವಸ್ಥಾನ ನೀವು ನೋಡಿರ್ತೀವಿ. ಹಳೆಯ ದೇವಸ್ಥಾನ ಇಲ್ಲಿ ಒಂದು ದೊಡ್ಡ ಮರ ಒಂದಿತ್ತು. ಆ ಮರದಲ್ಲಿ ಬಾಗಿಲು ಮಾಡಿ ಈ ದೇವಸ್ಥಾನಕ್ಕಾಗಿದ್ರು. ಈ ಪ್ರಸನ್ನ ಉದ್ದಂಡಮ್ಮ ದೇವಸ್ಥಾನ ಅಂತ. ಈ ದೇವಸ್ಥಾನ, ಈ ಪರಾಳಿ ಉದ್ದಂಡಮ್ಮ ದೇವಸ್ಥಾನ ಹೆಂಗ್ ಬಂತು ಅಂದ್ರೆ ಕಾಂಜೀಪುರಮಿಂದ ಆ ತಾಯಿ ಇವರು ಮೊದಲ ಕಾಲದಲ್ಲಿ ನಗರ ತೋಳು ಅಂತ ಬರ್ತಾ ಇದ್ರು. ಅವ್ರು ಉತ್ತರ ಕಡೆ, ಪೂರ್ವ ಕಡೆ, ದಕ್ಷಿಣ ಕಡೆ, ಆಮೇಲೆ ಪಶ್ಚಿಮ ಕಡೆ 4 ಕಡೆ ಬರ್ತಾ ಇದ್ರಂತೆ. ಇಲ್ಲಿ ಬಂದ ಮೇಲೆ ಅವ್ರೇನ್ ಮಾಡಿದ್ದಾರೆ, ಅಲ್ಲಿ ಅಗ್ಗಾರಮ್ಮ ಅಂತ ದೇವಸ್ಥಾನ ಕಟ್ಟಿದೀವಿ, ಕರಗದೇವಮ್ಮ ಅಂತ, ಅಲ್ಲಿ ಇಳಿಸ್ಕೊಂಡ್ಬಿಟ್ಟಿದ್ದಾರೆ ರಾತ್ರಿ 7 ಗಂಟೆಗೆ. ಆಮೇಲೆ ಅಲ್ಲಿ ಯಾರೋ ಒಂದು ಮಗುಗೆ ದೇವರು ಬಂದು, ನಾನು ನಿಮ್ಮ ಕಡೆ ಬರ್ಬೇಕಂತ ನೋಡಿದೆ, ಆಗ ನನ್ನ ಕೈ ಆಗ್ಲಿಲ್ಲ, ಇಲ್ಲಿ ದಿಂದಾಯಿತು, ನೀವು ಇಂಥ ಕಡೆ ಪರ್ಮಿಟ್ ಕಡೆ ಒಂದು ಮರ ಇದೆ, ಆ ಮರದಲ್ಲಿ ಆ ಮರದ ಹತ್ರ ಹೊಡೆದು ಬಿಟ್ಟು ಅಲ್ಲಿ ದೇವಸ್ಥಾನ ಕಟ್ಬಿಟ್ಟು 9 ತಿಂಗಳಾದ್ಮೇಲೆ ಬಾಗಿಲು ತೆಗೀರಿ, ನಾನು ಪೂರ್ತಿಯಾಗಿ ಪ್ರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಹೆಂಗ ಕಟ್ಟರು ನಮ್ಗೆ ಗೊತ್ತಿಲ್ಲ. ಒಂದು ಕಟ್ಟಿದ್ದಾರೆ, ಒಳ್ಳೆ ದೊಡ್ಡ ಕಲ್ಲುಗಳ ಕಟ್ಟಿದ್ದಾರೆ. ಅವ್ರ ಡೇಟ್ ಮುರಿದು ಬಿಟ್ಟಿದ್ದಾರೆ. 7 ತಿಂಗಳಲ್ಲಿ ಬಾಗಿಲು ತೆಗೆದು ಬಿಟ್ಟಿದ್ದಾರೆ.
ಆವಾಗ ಅಲ್ಲಿರೋ ದೇವರು ಉದ್ಭವ ಆಗಿದ್ದಾರೆ ಉದ್ದಂಡಮ್ಮ. ಇವಾಗ 7 ತಿಂಗಳು ಮಗು ಹೆಂಗ್ ಹುಡ್ತದೋ ಅದೇ ತರ ಅವ್ರ ಕೈ ಕಾಲು ಮಗ ಅದೇ ತರ 7 ತಿಂಗಳು ಮಗು ತರ ಇದ್ದಾರೆ. ಆಮೇಲೆ ಸ್ವಲ್ಪ ದಿವಸ ನಡೆದು ಹಂಗ ನಡೀತಾ ಬರ್ತು, ಸ್ವಲ್ಪ ದಿವಸ ನಿಂತೋಯ್ತು. ಇವಾಗ ಸುಮಾರು 1980 75ರಿಂದ ಕಂಪ್ಲೀಟ್ ನಡೀತಾ ಇದೆ. ಒಂದು ಕಂಪ್ಲೀಟ್ ರಥೋತ್ಸವ 9 ದಿವಸ, 5 ದಿವಸ, 3 ದಿವಸ. ಯಾಕಂದ್ರೆ ಜನಗಳಿಗೆ ಸಹಕಾರ ಇಲ್ಲದ ಕಾರಣ 3 ದಿವಸ ಮಾಡ್ತಾ ಇದೀವಿ. ಇವಾಗ ನಿನ್ನೆ ಬಂದು ಕರಾಳಿ ಉದ್ಯಾನಮ್ಮ ದಿವಸ ಆಹ್ವಾನೋತ್ಸವ, ಬೆಳಗ್ಗೆ ಹಾಲನಾಭಿಷೇಕ. ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಸುಮಾರು 100-155 ಗ್ರಾಮಸ್ಥರು ಇಲ್ಲಿ ಸೇರ್ತಾರೆ. ಆಮೇಲೆ ಅಲ್ಲಿ ಕರಾಳಿ ಉದ್ಯಾನ 3 ಗಂಟೆಗೆ ಬಂದು ಮಸ್ಕಂ, ಅಲ್ಲಿ ತವರು ಮನೆ ಇದೆ, ಅಲ್ಲಿ ಪೂಜೆ ಮಾಡ್ಕೊಂಡು ರಾತ್ರಿ ಇಲ್ಲಿ 10 ಗಂಟೆಗೆ ಬಂದು ನಮ್ಮ ಗ್ರಾಮದಲ್ಲೆಲ್ಲ ಪೂಜೆ ಮಾಡ್ಕೊಂಡು ಆಮೇಲೆ ದೇವಸ್ಥಾನ 10-11 ಗಂಟೆಗೆ ಇಲ್ಲಿ ಸೇರ್ತಾರೆ. ಬೆಳಿಗ್ಗೆ ಇವತ್ತು ರಥ ಅಭಿಷೇಕ ಆಯಿತು, ಎಲ್ಲ ಅಭಿಷೇಕ ಆಗಿ ಇವಾಗ 10:30-12 ಗಂಟೆ ಇರೋದ್ರಿಂದ ರಥೋತ್ಸವ ಪ್ರಾರಂಭ ಆಗುತ್ತೆ. ಇದಾದ ಮೇಲೆ ರಾತ್ರಿಗೆ ಶ್ರೀರಾಮ, ಈಶ್ವರ, ಪರಮೇಶ್ವರ, ಸೋಮೇಶ್ವರ, ಆಮೇಲೆ ರಾಧಾ ರುಕ್ಮಣಿ, ಆಂಜನೇಯ ಸ್ವಾಮಿ ಇವ್ರ ದೇವರುಗಳೆಲ್ಲ ಉತ್ಸವ ಸಾಯಂಕಾಲ ನೈಟ್ ಇರ್ತದೆ. ನಾಳೆ 3 ಗಂಟೆ ಮೇಲೆ ಅಗ್ನಿಗುಂಡ ಪ್ರಯತ್ನ ಮಾಡ್ತೀವಿ. ರಾತ್ರಿ 12 ಗಂಟೆ ಕರಗ ಅಗ್ನಿಗುಂಡ ಇಳಿತೀವಿ. ಆಮೇಲೆ ಚೌಡೇಶ್ವರಿ ದೇವಿ, ಉದ್ದಂಡಮ್ಮ ದೇವಿ, ಗಂಗಮ್ಮ ದೇವಿ, ಪಿಳೇಕ ಮಾರಮ್ಮ ಈ ದೇವರುಗಳು ಉತ್ಸವಗಳಿರುತ್ತೆ, ಪುಷ್ಪಲಿಕ್ಕೆ ಇರುತ್ತೆ. ಆಮೇಲೆ 3 ಗಂಟೆಗೆ ಸರ್ವ ಗ್ರಾಮದಂದ್ರೆ ನಮ್ಮ ಗ್ರಾಮದಲ್ಲಿರೋ ದೇವಸ್ಥಾನಗಳು, ಶಕ್ತಿ ದೇವಸ್ಥಾನ ಯಾವ ದೇವಸ್ಥಾನ ಇದೆ ಆ ದೇವಸ್ಥಾನಗಳಿಗೆಲ್ಲ ಕಂಪ್ಲೀಟ್ ಆಗಿ ನಾವು ಮಂಗಳ ದೀಪಗಳನ್ನು ಸಲ್ಲಿಸ್ತಾರೆ. ಅದಿಲ್ಲ ಸುಮಾರು ಒಂದು 10,000 ಜನ ನಾಳೆ ಒಂದು ರಾತ್ರಿ 6 ಗಂಟೆ ಮೇಲೆ ಇಲ್ಲಿ ಸೇರೋ ನಿರೀಕ್ಷೆ ಇರುತ್ತೆ. ಈ ತರ ಆದ್ರೆ ನಮಗೆ ಜನಗಳು ಸರಿಯಾಗಿ ಕೋಆಪರೇಷನ್ ಇಲ್ಲದ ಕಾರಣ ಈ ತರ ಹೋಗ್ತಾ ಇದೆ. ಇನ್ನೂ ಕೋಆಪರೇಷನ್ ಕೊಟ್ರೆ ನಾವು ಅಲ್ಲಿ ಕೃಷ್ಣಪ್ಪ ನಾವಲ್ಲಿ ಮಾತಾಡ್ಕೊಂಡು ಅಲ್ಲಿ ಸುಮಾರು ಒಂದು 5 ಕೋಟಿಯಲ್ಲಿ ಒಂದು ಮಹೋದಾರ ಪ್ರಾರಂಭ ಮಾಡ್ಬೇಕು ಅಂತ ಅವ್ರವ್ರು ಯಾರು ಹೇಳಿದ್ದಾರೆ. ಪ್ರಾರಂಭ ಮಾಡ್ಬೇಕು ಅಂತ ಉದ್ದೇಶ ಇದೆ. ಆ ತಾಯಿ ಆಶೀರ್ವಾದ ಕೊಟ್ರೆ ಅದು ಮಾಡ್ತೀವಿ. ಸುಮಾರು ನಾನು ತಿಳಿದ 49ರಿಂದ ಈ ಜಾತ್ರೆ ನಡೀತಾ ಇದೆ. ದೇವರ ಸಂಕಲ್ಪ ಇರೋದ್ರಿಂದ ನಾವೆಲ್ಲಾ ಭಕ್ತಾದಿಗಳು ಸೇರಿ ಪ್ರತಿಯೊಂದು ಸರ್ವಗ್ರಾಮ ಭಕ್ತಾದಿಗಳಿಂದ ಇಷ್ಟು ಮಾತ್ರ ಮಾಡ್ತಾ ಇದೀವಿ. ಎಲ್ರಿಗೂ ಈ ದೇವರು ಒಳ್ಳೇದು ಮಾಡ್ಲಿ, ಎಲ್ಲರೂ ಆಶೀರ್ವಾದಗಳಲ್ಲಿ ಎಲ್ಲರೂ ನಮ್ಗೆ ಕೋಆಪರೇಷನ್ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಹೇಳಿ ನಮ್ಮಲ್ಲಿ ಒಂದು ಸಂಕಲ್ಪ ಏನಂತಂದ್ರೆ, ಇಲ್ಲಿ ಹೋದ ವರ್ಷ ಸುಮಾರು 5 ಭಕ್ತಾದಿಗಳ ಸಹಕಾರದಿಂದ ನಾವೆಲ್ಲ ನಾನು ಮೀಟ್ ಮಾಡಿದೆ. ನಮ್ಮ ರಾಮಚಂದ್ರ ಟಿವಿಗೆ ಹೇಳಿದೆ, ಇಲ್ಲಿ ತಮಿಳ್ನಾಡವರಿಂದ ಈಗ ನಮ್ಮ ಏನು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಕಟ್ತಾ ಇದ್ದಾರಲ್ಲ 60 ಅಡಿ ರಾಜಗೋಪುರ ಮತ್ತು ಮಹಾದ್ವಾರ, ಅದನ್ನ ಇಲ್ಲಿ ಕಟ್ಟಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಈಗ ಬರೋ ವರ್ಷ 5.5 ಕೋಟಿ ಅಂದಾಜಿನಲ್ಲಿ ಒಂದು ಮಹಾದ್ವಾರ ಮತ್ತು ರಾಜಗೋಪುರವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಭಕ್ತಾದಿಗಳೆಲ್ಲ ಹಿರಿಯ ಭಕ್ತಾದಿಗಳು ಕೂಡ ಸಹಕಾರ ನೀಡ್ತಾರೆ ಅಂತ ಭರವಸೆ ನೀಡಿದ್ದಾರೆ. ಅದಾದ ನಂತರ ಒಂದು ಚೌಲ್ಟ್ರಿ, ನಮ್ಮ ದೇವಸ್ಥಾನಕ್ಕೆ ಸೇರಿದವರು ಎಲ್ಲರಿಗೂ ಚೌಲ್ಟ್ರಿ ಮಾಡ್ತೀವಿ ಅಂತ ಇಲ್ಲಿರೋರೆಲ್ಲ ಎಮ್ಮನಿಗೆ ಸೇರಿದವ್ರೆ. ಎಲ್ಲ ಕಡೆಯಿಂದ ಮಸ್ಕಮ್ಮವ್ರು ಬಂದಿದ್ದಾರೆ, ಬೆಳಿಗುಬ್ಬದವ್ರು ಬಂದಿದ್ದಾರೆ, ಮಾರಿಕೊಪ್ಪದವ್ರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ಕೋಲಾರದವರು ಇದ್ದಾರೆ, ಆಂಧ್ರದಲ್ಲಿ ಇದ್ದಾರೆ, ಎಲ್ಲ ಇದ್ದಾರೆ. ಇವರೆಲ್ಲ ಸಹಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಖಂಡಿತ ಆಗುತ್ತೆ. 60 ಅಡಿ ಗೋಪುರ, ರಾಜಗೋಪುರ, ಆಮೇಲೆ ಮಹಾದ್ವಾರ, ಒಂದು ಚೌಲ್ಟ್ರಿ ಮಾಡ್ತೀವಿ. ಅದು ಆ ಎಮ್ಮನ ಕೃಪೆ ಆಗಬೇಕು, ಆ ಎಮ್ಮನ ಆಶೀರ್ವಾದ ಆಗಬೇಕು, ಭಕ್ತಾದಿಗಳ ಸಹಕಾರ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಸುಸ್ವಾಗತವನ್ನು ಬಯಸಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ನಮ್ಮ ಮಾರಿಕೊಪ್ಪಂ ಗ್ರಾಮದ ಸದಸ್ಯರಿಗೆಲ್ಲ ನಮಸ್ಕಾರ. ನಾವು ಇಲ್ಲಿ ಸೇರಿರುವುದೇನೆಂದರೆ, ಇವತ್ತು ಅಮ್ಮನವ್ರದ ಮಹಾ ಅಭಿಷೇಕ ನಡೆಯಿತು. ಆದಿಕಾಲದಿಂದಲೂ ರಾಮಪ್ಪ ಎಸ್ಐ ಅವರು ನಮ್ಮ ಅಮ್ಮ ಅವ್ರಿಗೆ ನಡೆಸ್ಕೊಂಡು ಬರ್ತಾ ಇದ್ರು. ಅದಕ್ಕೋಸ್ಕರ ಬಿಡಬಾರ್ದು ಅಂತ ನಾವು ಮಕ್ಕಳು ಅದನ್ನ ಕೈಗೆ ಎತ್ಕೊಂಡು ಬೆಂಗಳೂರಿಂದ ಮಕ್ಕಳೆಲ್ಲ 5 ಜನನು ಬಂದು ಆ ಅಮ್ಮನ ಕೃಪಾ ಕಟಾಕ್ಷದಿಂದ ಎಲ್ಲ ಒಳ್ಳೇದು ಮಾಡಿದ್ದಾರೆ. ಅದಕ್ಕೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ 4 ಮಾತು ಮಾತಾಡಿದ್ದಕ್ಕೆ ನಮ್ಗೆ ತುಂಬಾ ಸಂತೋಷ ಆಯ್ತು.